ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಏನಿದೆ ಆ ಒಂದು ವಿಚಾರವಾಗಿ ಸಚಿವರಿಗೆ ಈಗ ತಳಮಳ ಶುರುವಾಗಿದೆ. ಯಾಕಂದ್ರೆ ಕೇಳಿ ಬರ್ತಾ ಇತ್ತು ನವೆಂಬರ್ನಲ್ಲಿ ಏನೋ ಒಂದು ಕ್ರಾಂತಿ ಆಗುತ್ತೆ ಮತ್ತೆ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತೇನಿದೆ. ಈಗ ನವೆಂಬರ್ ಕ್ರಾಂತಿಯ ವಿಚಾರವಾಗಿ ಸಚಿವರಿಗೆ ಎಲ್ಲರಿಗೂ ಕೂಡ ಕಳವಳ ಶುರುವಾಗಿರುವಂಥದ್ದು. ಸಿಎಂ ಸಿದ್ದು ಒಂದು ಸಂಪುಟ ಏನಿದೆ ಪುನರ್ರಚನೆಯ ಒಂದು ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ವಿಚಾರವಾಗಿ ತಳಮಳಗೊಂಡಿದ್ದಾರೆ ಸಚಿವರೆಲ್ಲರೂ ಕೂಡ. ಸಿಎಂ ಸಿದ್ದು ಸಂಪುಟ ಈಗ ಪುನರ್ರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನ ಉಳಿಸಿಕೊಳ್ಳಲು ಹಾಲಿ ಸಚಿವರಿಂದ ಕಸರತ್ತು ನಡೀತಾ ಇದೆ. ಸಿದ್ದರಾಮಯ್ಯ ಸಂಪುಟದಿಂದ 10 ರಿಂದ 15 ಸಚಿವರು ಔಟ್ ಆಗ್ತಾರೆ ಎನ್ನುವಂತಹ ಒಂದು ಮಾತು. ಹೀಗಾಗಿ ಹಾಲಿ ಮಂತ್ರಿ ಕುರ್ಚಿ ಒಂದು ಉಳಿಸಿಕೊಳ್ಳೋಕೆ ಸಾಕಷ್ಟು ಕಸರತ್ತು ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ತೀವ್ರ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಸಚಿವರೆಲ್ಲರೂ ಕೂಡ. ಬೆಂಗಳೂರಿನಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. 2 ದಿನದಿಂದ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಸಚಿವರ ದಂಡು ಹೋಗ್ತಾ ಇದೆ. ಹೋಗಿ ಭೇಟಿ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಜಮೀರ್ ಅಹಮದ್ ಖಾನ್, ಪ್ರಸಾದ್ ಅಬ್ಬಯ್ಯ ಸೇರಿ ಸಾಕಷ್ಟು ಜನರು ಹೋಗ್ತಾ ಇದ್ದಾರಂತೆ. ಸಿದ್ದು ಸಂಪುಟ ಏನಿದೆ ಪುನರ್ರಚನೆ ಆದರೆ ಮಂತ್ರಿ ಕುರ್ಚಿ ಉಳಿಸಿಕೊಳ್ಳೋಕೆ ಲಾಬಿ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಈಗಿರುವಂತಹ ಒಂದು ಮಂತ್ರಿಗಳಲ್ಲಿ 10 ರಿಂದ 15 ಜನರನ್ನ ಕೈ ಬಿಡುವಂತಹ ಒಂದು ಸಾಧ್ಯತೆ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಮ್ಮ ಸ್ಥಾನವನ್ನ ಏನಾದರೂ ಕಸಿದುಕೊಳ್ತಾರಾ ಎನ್ನುವಂತಹ ಭಯದಲ್ಲಿ ಕೆಲವರು ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ತೀವ್ರ ಲಾಬಿಯನ್ನು ನಡೆಸ್ತಾ ಇದ್ದಾರೆ. 2 ದಿನದ ಬೆಂಗಳೂರಿನಲ್ಲೇ ಇದ್ದಾರೆ ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ. ಹೀಗಾಗಿ ಅವರನ್ನ ಸಾಲು ಸಾಲು ಮಂತ್ರಿಗಳು ಹೋಗಿ ಭೇಟಿ ಮಾಡ್ತಾ ಇದ್ದಾರೆ. ನೋಡಿ, ನಾವು ಈ ರೀತಿಯಾಗಿ ಕೆಲಸ ಮಾಡಿದ್ವಿ ಈ ಒಂದು 2.5 ವರ್ಷದಲ್ಲಿ ಅಂತ ಹೇಳಿ ಅವರ ಒಂದು ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಮುಂದೆ ಇಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅವರ ಸ್ಥಾನವನ್ನು ಉಳಿಸಿಕೊಳ್ಳೋಕೆ ಮಂತ್ರಿಗಳು ಒಂದು ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ, ಕಸರತ್ತು ನಡೆಸ್ತಾ ಇದ್ದಾರೆ, ಏನೇನೋ ಮಾಡೋಕೆ ಹೋಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರಿಗೆ ಏನು ತೊಂದರೆ ಇಲ್ಲ. ಆದರೆ ಉಳಿದಂತಹ ಒಂದು ಸಚಿವರೇನಿದೆ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಏನೋ ಹೊಸಬರಿಗೆ ಕೊಡಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಪುನರ್ರಚನೆ ಆದರೆ ನಿಜಕ್ಕೂ ಕೂಡ ಒಂದು 10 ರಿಂದ 15 ಜನರನ್ನ ತೆಗೆದುಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅವರ ಒಂದು ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯವರನ್ನು ಕೂರಿಸುವಂಥ ಒಂದು ಕೆಲಸ ಆಗುತ್ತೆ. ಹೀಗಾಗಿ ನಮ್ಮ ಸ್ಥಾನವನ್ನು ನಮ್ಮ ಮಂತ್ರಿಗಿರಿಯನ್ನು ನಾವು ಭದ್ರಪಡಿಸ್ಕೊಂಡು ಬಿಡೋಣ ಅನ್ನುವಂಥ ರೀತಿಯಲ್ಲಿ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಲಾಬಿ ನಡೆಸ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ, ಲಾಬಿ ನಡೆಸ್ತಾ ಇದ್ದಾರೆ. ಎಲ್ಲ ಮಾತುಕತೆಗಳು ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಅನ್ನುವಂಥದ್ದೇನಿದೆ ನಿಜಕ್ಕೂ ಕೂಡ ಸಿಎಂ ಬದಲಾವಣೆ ವಿಚಾರದಲ್ಲಿ ಯಾವ ರೀತಿಯಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆಯೋ, ಈಗ ಸಚಿವ ಸಂಪುಟ ಪುನರ್ರಚನೆಯ ವಿಚಾರದಲ್ಲಿಯೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕೆಲವು ಮಂತ್ರಿಗಳು ಹೇಳಿಕೊಂಡಿದ್ರು, ನಮ್ಮ ಸ್ಥಾನವನ್ನು ಹೈಕಮಾಂಡ್ ಕೇಳಿದ್ರೆ ನಾವು ಬಿಟ್ಟುಕೊಡ್ತೀವಿ, ಸಾಮಾನ್ಯ ಕಾರ್ಯಕರ್ತರಾಗಿ ಕೂಡ ನಾವು ಕೆಲಸ ಮಾಡೋಕೆ ರೆಡಿ ಅಂತ ಕೆಲವರು ಹೇಳಿಕೊಂಡಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ಕೆಲವರಿಗೆ ಗೊಂದಲ ಇದೆ. ಇದೇ ಜಮೀರ್ ಅಹಮದ್ ಏನಿದ್ದಾರೆ ಅವರು ಹೇಳಿಕೊಂಡಿದ್ರು, ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಇರೋಕ್ಕೂ ರೆಡಿ, ಮಂತ್ರಿಯಾಗಿ ಇರೋಕ್ಕೂ ರೆಡಿ, ಇಲ್ಲ ನನ್ನ DCM ಮಾಡಿದ್ರೆ ನಾನು DCM ಆಗೋಕ್ಕೂ ರೆಡಿ, ಎಲ್ಲದಕ್ಕೂ ರೆಡಿ, ನಾನು ಹೈಕಮಾಂಡ್ನ ಆದೇಶವನ್ನು ಪಾಲಿಸುವಂತಹ ವ್ಯಕ್ತಿ ಅಂತ ಹೇಳ್ಕೊಂಡಿದ್ರು. ಇನ್ನು ಬೇರೆ ಬೇರೆ ಏನಿದ್ದಾರೆ ಮಂತ್ರಿಗಳು ಅವರು ಕೂಡ ಹೇಳಿಕೊಂಡಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ಕೆಲವರು ಅವರ ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಲಾಬಿ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ಗೆ ಹೋಗಿ ಅವರ ಒಂದು ರಿಪೋರ್ಟ್ ಕಾರ್ಡ್ಗಳನ್ನು ಒಪ್ಪಿಸ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇರೋದ್ರಿಂದ 2 ದಿನದಿಂದ ಅವರ ಜೊತೆ ಮಾತುಕತೆಗಳನ್ನು ಆಡ್ತಾ ಇದ್ದಾರೆ. ನಾವು ಇಷ್ಟು ದಿನ ಏನು ಕೆಲಸ ಮಾಡಿದ್ದೀವಿ ನೋಡಿ, ಆ ಆಧಾರದ ಮೇಲೆ ನಮ್ಮನ್ನು ಮುಂದುವರಿಸಿ ಅನ್ನುವಂಥ ರೀತಿಯಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹೀಗಾಗಿ ಎಲ್ಲವನ್ನೂ ಕೂಡ ನೋಡುತ್ತೆ ಹೈಕಮಾಂಡ್, ಏನೇನು ಮಾಡಿದ್ದಾರೆ ಇಷ್ಟು ದಿನ ಅಂತ ಅದೆಲ್ಲವನ್ನು ಕೂಡ ಗಮನಿಸಿಯೇ ಅವರನ್ನು ಉಳಿಸಬೇಕು ಅಥವಾ ಕೆಳಗೆ ಇಳಿಸಬೇಕು ಅನ್ನುವಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಮಾತು ಕೂಡ ಇರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯಾದರೆ ನಿಜಕ್ಕೂ ಕೂಡ 10 ರಿಂದ 15 ಒಂದು ಮಂತ್ರಿಗಳನ್ನು ಕೆಳಗಿಳಿಸುವಂತಹ ಅಥವಾ ಕೈ ಬಿಡುವಂತಹ ಒಂದು ಕೆಲಸ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಈ ರೀತಿಯಾದಂತಹ ಒಂದು ಯೋಚನೆ ಮಾಡ್ತಾ ಇದೆ ಅನ್ನುವಂತಹ ವಿಚಾರ ಕಾಂಗ್ರೆಸ್ನಲ್ಲಿ ಹರಿದಾಡ್ತಾ ಇದೆ. ಈಗ ಎಲ್ಲ ಒಂದು ಮಂತ್ರಿಗಳು ಕೂಡ ಡವ ಶುರುವಾಗಿದೆ, ಕಳವಳ ಆಗ್ತಾ ಇದೆ, ಭಯ ಆಗ್ತಾ ಇದೆ. ನಮ್ಮನ್ನು ಇಳಿಸಿಬಿಟ್ರೆ ಹೇಗೆ, ಮಂತ್ರಿ ಒಂದು ಸ್ಥಾನವನ್ನು ಕಳಿಸ್ಕೊಂಡ್ಬಿಟ್ರೆ ಏನು ಮಾಡೋದು, ಆಮೇಲೆ ನಮಗೆ ಯಾವ ಸ್ಥಾನ ಕೊಡ್ತಾರೆ, ನಾವು ಮೂಲೆ ಗುಂಪಾಗ್ಬಿಡ್ತೀವ, ಈ ರೀತಿಯಾಗೆಲ್ಲ ಯೋಚನೆ ಮಾಡ್ತಾ ಇದ್ರೆ. ಹೀಗಾಗಿ ಹೇಗಾದರೂ ಮಾಡಿ ನಮ್ಮ ಸ್ಥಾನವನ್ನು ನಾವು ಉಳಿಸ್ಕೋಬೇಕು, ನಾವು ಸೇಫ್ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಒದ್ದಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಅವರವರ ಒಂದು ಕಾರ್ಯಗಳನ್ನು ಸಿಎಂ ಅವರಿಗೆ ಆಗಿರಬಹುದು,
AICC ಅಧ್ಯಕ್ಷ ಏನು ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಅವರ ಗಮನಕ್ಕೆ ತರೋದಾಗಿರಬಹುದು, ಅಥವಾ ಬೇರೆ ಹೈಕಮಾಂಡ್ ನಾಯಕರ ಒಂದು ಗಮನಕ್ಕೆ, ಸುರ್ಜೇವಾಲಾ ಆಗಿರ್ಬೋದು, ಇನ್ನಿತರು ರಾಹುಲ್ ಗಾಂಧಿ ಇವರ ಒಂದು ಗಮನಕ್ಕೆ ತರುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೆಲವರು ದೆಹಲಿಗೆ ಹೋಗಿ ಭೇಟಿ ಮಾಡಿ ಬಂದರೆ, ಇನ್ನು ಕೆಲವರು ಇಲ್ಲೇ AICC ಅಧ್ಯಕ್ಷರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ನಡವಳಿಕೆಗಳು, ಚಟುವಟಿಕೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿರುವಂತಹ ಒಂದು ದೊಡ್ಡ ಗೊಂದಲಗಳಂದರೆ ಇವೆ. ಏನು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ವಿಚಾರವಾಗಿಯೇ ಚರ್ಚೆ ಆಗ್ತಾ ಇರುವಂಥದ್ದು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಲಾಬಿ ನಡೆಸಲಾಗ್ತಾ ಇದೆ. ಇದೇ DK ಶಿವಕುಮಾರ್ ಕೂಡ AICC ಅಧ್ಯಕ್ಷರನ್ನ ಭೇಟಿ ಮಾಡಿದ್ರು, ದೆಹಲಿಗೆ ಹೋದಾಗ ಮಾತಾಡಿದ್ರು. ಅದು ಯಾವ ವಿಚಾರವಾಗಿ ಅಂದರೆ ವೋಟ್ ಚೋರಿ ಪ್ರಕರಣದ ವಿಚಾರವಾಗಿ ದಾಖಲೆಗಳನ್ನು ತೆಗೆದುಕೊಂಡು ಮಾತಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಅವರು ಕೂಡ ಎಲ್ಲೋ ಒಂದು ಕಡೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಮೂಲಕನೇ ಲಾಬಿ ನಡೆಸ್ತಾ ಇದ್ರು, ಮಾತುಕತೆ ಆಡ್ತಾ ಇದ್ರು, CM ಕುರ್ಚಿಗಾಗಿ ಪಟ್ಟಣ ಹಿಡ್ಕೊಂಡು ಕೂತ್ಕೊಂಡಿದ್ರು ಎನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಹೀಗಾಗಿ ಎಲ್ಲರೂ ಕೂಡ AICC ಅಧ್ಯಕ್ಷ ಬೆಂಗಳೂರಲ್ಲೇ ಇರುವಾಗ ನಾವು ಯಾಕೆ ದೆಹಲಿಗೆ ಹೋಗಬೇಕು, ನಾವು ದೆಹಲಿಗೆ ಹೋದ್ರೆ ಕೆಲವು ನಾಯಕರು ಕೂಡ ಅಲ್ಲಿ ಸಿಗ್ತಾ ಇಲ್ಲ, ವರಿಷ್ಠರು. ಯಾಕಂದರೆ ಬಿಹಾರದ ಒಂದು ಚುನಾವಣೆ ಅಂತ ಅದು ಈಗ ಮುಗಿದಿದೆ. ಆ ಸಮಯದಲ್ಲಿ ಅವ್ರು ಸಿಗ್ತಾ ಇರಲಿಲ್ಲ. ಯಾಕೆ ಹೋಗ್ಬೇಕು, ಇಲ್ಲೇ ಇದ್ದಾರೆ, ನಾವು ಹೋಗೋಣ, ಭೇಟಿ ಮಾಡೋಣ, ಏನೋ ಒಂದು ವಿಚಾರಗಳನ್ನು ಮಾತನಾಡೋಣ, ನಮ್ಮ ಒಂದು ಸೀಟ್ಗಳನ್ನು ನಾವು ಕಾಯ್ದಿರಿಸಿಕೊಳ್ಳೋಣ, ಕನ್ಫರ್ಮ್ ಮಾಡ್ಕೊಳ್ಳೋಣ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೋಗಿ ಭೇಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಒಂದು ಚಟುವಟಿಕೆಗಳಿವೆ. ಎಲ್ಲ ಮಂತ್ರಿಗಳೇನಿದ್ದಾರೆ ಅವರ ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಪುನರ್ರಚನೆ ಆದರೆ ಸಚಿವ ಸಂಪುಟ ನಿಜಕ್ಕೂ ಕೂಡ ಕೆಲವರನ್ನು ಕೈ ಬಿಡ್ತಾರೆ ಅನ್ನುವಂಥದ್ದು ಗ್ಯಾರಂಟಿ ಅದು. ಹೀಗಾಗಿ ಎಲ್ಲೋ ಒಂದು ಕಡೆ ಭಯ ಉಟ್ಕೊಂಡಿದೆ ಎಲ್ರಿಗೂ ಕೂಡ. ಅವರವರ ಸ್ಥಾನವನ್ನು ಉಳಿಸ್ಕೊಳ್ಳೋಕೆ ಅವರು ಫೈಟ್ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.